ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನವರ ಕರೆಂಟ್ ಎನರ್ಜಿ ಏನಿದೆ, ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಪ್ರತಿಯೊಂದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಈ ಪ್ರೀತಿಯಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ ಥ್ಯಾಂಕ್ ಯು. ತುಂಬ ಜನ ಪಾಸಿಟಿವ್ ಆಗಿ ಕೂಡ ಹೇಳ್ತಾ ಇದ್ದೀರಾ, ರೀಡಿಂಗ್ ಚೆನ್ನಾಗಿದೆ ಅಂತ ಹೇಳ್ತೀರಾ, ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೊ ಮಚ್. ಅದೆಲ್ಲ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಸ್, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ರಿಯೂನಿಯನ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆನಾ? ಇವತ್ತು ರೀಡಿಂಗ್ ಸ್ವಲ್ಪ ಬೇಗ ಬರುತ್ತೆ, ಯಾಕಂದರೆ ಇವತ್ತು ಕ್ಲಾಸ್ ಇದೆ ಅಲ್ವಾ. ಸೊ ಹಾಗಾಗಿ ರೀಡಿಂಗ್ ಸ್ವಲ್ಪ ಬೇಗ ಬರುತ್ತೆ, ಎಂಜಾಯ್ ಮಾಡಿ. ಓಕೆ, ಎಸ್. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಪರ್ಸನ್ ಹೆಸರನ್ನು ಕೂಡ 3 ಸಲ ಹೇಳ್ಕೊಳ್ಳಿ. ಓಕೆ, ಇಲ್ಲಿ ನೋಡಬಹುದು ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ತಿದೆ. ನಿಮಗೆ ಮನಸ್ಸು ತುಂಬ ಚಂಚಲ ಆಗ್ತಾ ಇದೆ. ಆದರೆ ಇಲ್ಲಿ ಓಕೆ, ಓ ಮೈ ಗಾಡ್, ನೈಸ್. ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿದೆ ಇಲ್ಲಿ. ಓಕೆ, ಸೊ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಳ್ತಿದ್ದೀರಾ, ಆದರೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇನ್ನೂ ಪ್ರೆಸೆನ್ಸ್ ಇದೆ. ಅದು ಯಾವುದೇ ರೀತಿ ಆ ಪ್ರೆಸೆನ್ಸ್ ಕಡಿಮೆ ಆಗಲಿಲ್ಲ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಸಪ್ರೆಷನಲ್ಲಿ ಇದ್ದರೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆ ಸಪ್ರೆಷನ್ ಎಂಡಿಂಗ್ ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು. ಇಬ್ಬರ ಮಧ್ಯೆ ಇದ್ದಂತಹ ಆ ದೂರ ಈಗ ನಿಧಾನವಾಗಿ ಕರಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಓಕೆ, ಇಲ್ಲಿ ಹಾರ್ಟ್ ಶೇಪಲ್ಲಿ ಎನರ್ಜಿ ಬರ್ತಿರುವಂಥದ್ದು. ಓಕೆ, ಇದು ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ, ಭಾವನೆ ಇದೆ. ಆದರೆ ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ನಿಜ ಏನು, ಟ್ರುತ್, ಸತ್ಯ ಏನು ಅನ್ನೋದು ಬೇಕಾಗಿದೆ. ಅಂದರೆ ನಿಮ್ಮ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನು ಟ್ರೂ ಲವ್ ಮಾಡ್ತಿದ್ದಾರಾ, ಅವ್ರಿಗೆ ನಿಜವಾಗ್ಲೂ ಭಾವನೆ ಇದೆಯಾ, ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಸತ್ಯ ನಿಮಗೆ ಗೊತ್ತಾಗಬೇಕು ಅನ್ನೋವಂಥ ಒಂದು ಎನರ್ಜಿ ಇದೆ. ಅಂದರೆ ನಿಮಗೆಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಮೇಲೆ ಅನುಮಾನ ಇರಬಹುದು, ಡೌಟ್ ಇರಬಹುದು. ಆ ಅನುಮಾನವನ್ನು ಕ್ಲಾರಿಟಿ, ಆ ಅನುಮಾನವನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಪರ್ಸನ್ ಹತ್ರ ಪದೇ ಪದೇ ನೀನು ನಿಜವಾಗ್ಲೂ ನನ್ನ ಟ್ರೂ ಲವ್ ಮಾಡ್ತಾ ಇದೆಯಾ, ಅದನ್ನು ಸರಿಯಾಗಿ ಹೇಳು 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 ಅಂತೇಳಿ ಎಲ್ಲೋ ಒಂದು ಕಡೆ ಅವ್ರನ್ನ ಬೆನ್ನು ಹತ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇದೆ. ಒಬ್ಬ ವ್ಯಕ್ತಿ ತುಂಬ ಈಗೋನ ಕ್ಯಾರಿ ಮಾಡ್ತಾ ಇದ್ರೆ ಇನ್ನೊಂದು ವ್ಯಕ್ತಿ ತುಂಬ ಸೈಲೆನ್ಸ್ನ ಕ್ಯಾರಿ ಮಾಡ್ತಿರುವಂಥದ್ದು. ಇಲ್ಲಿ ನೀವು ಇರ್ಬೋದು, ನಿಮ್ಮ ಪರ್ಸನ್ ಇರಬಹುದು. ಒಬ್ಬರು ಈಗೋ ಕ್ಯಾರಿ ಮಾಡ್ತಿದ್ದೀರಾ, ಒಬ್ಬರು ಸೈಲೆನ್ಸ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಆದರೆ ಅದು ಎರಡೂ ಕೂಡ ಹೆಚ್ಚು ದಿನ ಉಳಿಯಲ್ಲ ನಿಮ್ಮಿಬ್ಬರ ಮಧ್ಯೆ ಅಂತ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮಿಬ್ಬರು ಕೂಡ ಒಬ್ರನ್ನೊಬ್ರನ್ನ ಹೆಚ್ಚು ದಿನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಟಿರೋದು ಇಲ್ಲ ಕೂಡ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ನ್ಯೂ ಸೈಕಲ್ ಬಿಗಿನಿಂಗ್ ಕಾಣಿಸ್ತಾ ಇದೆ. ಒಂದು ನ್ಯೂ ಜರ್ನಿ ಇರ್ಬೋದು, ಅಥವಾ ನ್ಯೂ ಬಿಗಿನಿಂಗ್ ಇರಬಹುದು, ಅಥವಾ ಎಲ್ಲೋ ಒಂದು ಕಡೆ ಒಂದು ಪ್ಯಾಟ್ರನ್ ಎಂಡ್ ಆಗಿದೆ. ಕಾರ್ಮಿಕ್ ಪ್ಯಾಟ್ರನ್ ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಫೈಟಿಂಗ್ ಇರ್ಬೋದು, ಮನಸ್ತಾಪ ಇರ್ಬೋದು, ಜಗಳಗಳಾಗಿರ್ಬೋದು, ಅದೆಲ್ಲ ಫುಲ್ ಕಂಪ್ಲೀಟ್ ಎಂಡ್ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮುಗಿದು ಮುಂದೆ ಒಂದು ಹೊಸ ಚಾಪ್ಟರ್ ಶುರು ಮಾಡ್ತೀರಾ ಇಬ್ಬರು ಕೂಡ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲೊಂದು ಕಡೆ ಒಂದು ಶ್ಯಾಡೋ ಪ್ಯಾಟ್ರನ್ ಬರ್ತಿರುವಂಥದ್ದು. ಅಂದರೆ ಶ್ಯಾಡೋ ಪ್ಯಾಟ್ರನ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಪಾಸ್ಟ್ ಪೇಯ್ನ್ ಏನಿತ್ತು, ಪಾಸ್ಟಿನ ಒಂದು
ಪ್ಯಾಟ್ರನ್ ಏನಿತ್ತು ನಿಮ್ಮ ಎನರ್ಜಿಲಾಗಿರ್ಬೋದು, ನಿಮ್ಮ ಪರ್ಸನ್ ಎನರ್ಜಿಲಾಗಿರ್ಬೋದು, ಆ ಪ್ಯಾಟ್ರನ್ ಕ್ಲೋಸ್ ಆಗ್ತಿರೋಂಥ ಒಂದು ಎನರ್ಜಿ ಇದೆ. ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇರಬಹುದು, ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಡಿ ಲೆಟರ್ ಬರ್ತಿದೆ, ಎ ಲೆಟರ್, ವೈ ಲೆಟರ್, ಜೆ ಲೆಟರ್, ಕೆ ಲೆಟರ್, ವಿ ಲೆಟರ್, ಟಿ ಲೆಟರ್, ಎಸ್ ಲೆಟರ್, ಕೆ, ಐ, ಎನ್, ಎಂ, ಪಿ, ಬಿ. ಡೇಟ್ ಆಫ್ ಬರ್ತ್ 19, 25, 25, 12, 16, 4, 8. ಓಕೆ. ಸೊ ಟ್ಯಾರಲ್ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, 10 ಆಫ್ ಕಪ್ಸ್ ಇದೆ. ಕಾರ್ಡ್ನ ತಗೊಳ್ತೀನಿ, ನೋಡೋಣ ಎನರ್ಜಿ ಏನಿದೆ ಅಂತ. ನೋಡ್ಬೋದು ಇಲ್ಲಿ ಕಾರ್ಮಿಕ್. ಓ ಮೈ ಗಾಡ್, 10 ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್. ಸಿ ಡಿಯರ್ಸ್, ಸಮಥಿಂಗ್ ಆ ಪ್ಯಾಟ್ರನ್ ಪೂರ್ತಿ ಕಂಪ್ಲೀಟಾಗಿ ಎಂಡ್ ಆಗ್ತಿರುವಂಥ ಒಂದು ಎನರ್ಜಿ ಇದೆ. ಇಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಜನ ಪ್ಯಾಟ್ರನ್ ಅಂದ ತಕ್ಷಣ ಆ ಕಾರ್ಮಿಕ್ ಪ್ಯಾಟ್ರನ್ನೇ ಎಂಡ್ ಮಾಡ್ತಿರ್ಬೋದು. ಅಂದರೆ ತುಂಬ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ರಿ, ಆ ಟಾಕ್ಸಿಕ್ ರಿಲೇಷನ್ಶಿಪ್ನ ಎಂಡ್ ಮಾಡ್ತಾ ಹೊಸ ಆರಂಭವನ್ನು, ಓ ಮೈ ಗಾಡ್, ಜಡ್ಜ್ಮೆಂಟ್, ಹೊಸ ಆರಂಭವನ್ನು ನೀವು 100% ಎನರ್ಜಿ ಪಾಸಿಟಿವ್ ಆಗಿ ಬರ್ತಿದೆ. ನ್ಯೂ ಬಿಗಿನಿಂಗ್ ಈಸ್ ಕಮಿಂಗ್ ವೆರಿ ಸೂನ್. ಕಿಂಗ್ ಆಫ್ ಕಪ್ಸ್, Knight of Pentacle, Page of Pentacle, Strength. Wow. ಓಕೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿದೆ. ನಿಮ್ಮ ಎನರ್ಜಿ ತುಂಬಾ ಟೂ ಮಚ್ ಇನ್ನೋಸೆಂಟ್ ಇದ್ದೀರ ನೀವು. ನಿಮ್ಮ ಇನ್ನೋಸೆನ್ಸ್ ಎಲ್ಲ ಒಂದು ಕಡೆ ಆ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನೋವಂಥದ್ದು ಏನಿತ್ತು, ನಿಮ್ಮ ಇನ್ನೋಸೆನ್ಸ್ನ ತುಂಬಾ ಮಿಸ್ಯೂಸ್ ಮಾಡ್ಕೊಂಡಿರೋವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಆ ಇನ್ನೋಸೆನ್ಸ್ನ ನೀವು ಅರ್ಥ ಮಾಡಿಕೊಂಡು ಹೀಗೆ ಇನ್ನೋಸೆಂಟಾಗಿ ಇದ್ದರೆ ನನ್ನನ್ನು ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ನೀವೇ ಒಂದು ಗಟ್ಟಿ ಮನಸ್ಸನ್ನು ಮಾಡಿ ಸ್ಟ್ರಾಂಗಾಗಿ ನಿಮ್ಮ ಪ್ರಾಬ್ಲಮ್ ಎದುರಿಗೆ ಎದ್ದು ನಿಂತಿದ್ದೀರಾ ನೀವು. ಓಕೆ, ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಹಾಗೆ ಕಿಂಗ್ ಆಫ್ ಕಪ್ಸ್ ಕೂಡ ಬರ್ತಿದೆ. ನೋಡ್ಬೋದು ಎಷ್ಟು ನಿಮಗೆ ಜೋಡಿಯಾಗಿ ನಿಮಗೆ ಕಾರ್ಡ್ಸ್ಗಳು ಬಂದಿದೆ. ಆ ಎನರ್ಜಿ ಎಷ್ಟು ಜೋಡಿಯಾಗಿ ಬಂದಿರುವಂಥದ್ದು ನೋಡ್ಬೋದು ನೀವಿಲ್ಲಿ. ಇಲ್ಲಿ ಒಂದು ಪಾಸ್ಟ್ ಪೇಯ್ನ್ ಎನರ್ಜಿ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ನಿಮ್ಮ ಕನೆಕ್ಷನಲ್ಲಿ ಇಬ್ಬರು ಕೂಡ ಹರ್ಟ್ ಆಗಿದ್ದೀರಾ. ಇಬ್ಬರು ಕೂಡ ಇಲ್ಲಿ ನೀವು ಇರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ನೀವಿಬ್ಬರು ಹರ್ಟ್ ಆಗಿದ್ದೀರಾ. ಒಂದು ಇಲ್ಲಿ ಇಬ್ಬರು ಎನರ್ಜಿಲಿ ಬರ್ತಿರುವಂಥದ್ದು, ಒಬ್ಬರು ಸೈಲೆನ್ಸ್ನ ಆಯ್ಕೆ ಮಾಡಿಕೊಂಡ್ರೆ ಇನ್ನೊಬ್ಬರು ವೆಯ್ಟಿಂಗ್ನ ಆಯ್ಕೆ ಮಾಡ್ಕೊಂಡಿರೋವಂಥ ಎನರ್ಜಿ ಇದರಲ್ಲಿ ಕಾರ್ಡ್ಸಲ್ಲಿ ಬರ್ತಾ ಇದೆ. ಕ್ಯಾಂಡಲ್ ವ್ಯಾಕ್ಸಲ್ಲೇ ಬೇರೆ ಬಂತು, ಇದರಲ್ಲೂ ಬೇರೆ ಎನರ್ಜಿ ಬರ್ತಿದೆ. ಸಮಥಿಂಗ್ ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಬರ್ತಿರೋದು ಇಲ್ಲಿ. ಒಂದಷ್ಟು ಜನ ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗೆ ಬರ್ತಾ ಇದ್ದೀರಾ. ಒಂದಷ್ಟು ಜನ ರಿಲೇಷನ್ಶಿಪ್ಪಲ್ಲಿ ಇದ್ದೇನೆ ಎಲ್ಲೊಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇಬ್ಬರು ದೂರ ಆಗಿರುವಂಥದ್ದು.
ಸೊ ಇಲ್ಲಿ 2 ಥರದ ಜನನೂ ಇದ್ದೀರಾ. ತುಂಬ ಹರ್ಟ್ ಆಗಿ ಪೇಯ್ನ್ ಆಗಿ ಆ ಪರ್ಸನಿಂದ ತುಂಬಾ ನೋವು ತಿಂದು ಹೊರಗೆ ಬರ್ತಿರೋಂಥವ್ರು ಇದ್ದರೆ, ಇನ್ನೊಂದಷ್ಟು ಜನ ಇಲ್ಲಿ ನಿಮಗೆ ನೀವೇ ಹರ್ಟ್ ಮಾಡ್ಕೊಂಡು ನಿಮ್ಮ ಪರ್ಸನ್ ಅವ್ರಿಗೆ ಅವ್ರು ಹರ್ಟ್ ಮಾಡ್ಕೊಂಡು ದೂರ ಆಗಿರೋಂಥ ಎನರ್ಜಿ ಬರ್ತಿದೆ ಇಲ್ಲಿ. 2 ಥರದ ಮಿಕ್ಸ್ ಎನರ್ಜಿ ಬರ್ತಿರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಕ್ಯಾಂಡಲ್ ಬ್ಯಾಗ್ಸಲ್ಲಿ ಬೇರೆ ಎನರ್ಜಿ ಬರ್ತಿದೆ, ಇದರಲ್ಲೂ ಕೂಡ ಬೇರೆ ಎನರ್ಜಿ ಬರ್ತಿದೆ. ಇಬ್ಬರಲ್ಲೂ ಕೂಡ ಈ ಒಂದು ಎನರ್ಜಿ ಕನೆಕ್ಷನ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಒಬ್ರನ್ನೊಬ್ರು ಅಂದರೆ ನಿಮಗೆ ನೀವೇ ಹರ್ಟ್ ಮಾಡ್ಕೊಂಡಿರೋವಂಥದ್ದು, ಇಬ್ಬರು ಕೂಡ ಹರ್ಟ್ ಆಗಿರೋ ಎನರ್ಜಿ. ಆ್ಯಂಡ್ ಇಲ್ಲಿ ಒಬ್ಬರು ಸೈಲೆನ್ಸಿಗೆ ಹೋಗಿದ್ರೆ ಇನ್ನೊಬ್ಬರು ವೇಟಿಂಗ್ ಎನರ್ಜಿಲಿ ಬರ್ತಾ ಇದ್ದೀರಾ. ಓಕೆ, ಆದರೆ ಯೂನಿವರ್ಸ್ ಈಗ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಕೊಡ್ತಿರೋದೇನು ಅಂತ ಹೇಳಿದ್ರೆ, ಸೈಲೆನ್ಸ್ ಆಗಿರಬಹುದು ಅಥವಾ ಯಾವುದೇ ಆಗಿರ್ಬೋದು, ಇಲ್ಲಿ ಈಗೋ ಆಗಿರಲಿ, ಸೈಲೆನ್ಸ್ ಆಗಿರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ಅದೆಲ್ಲದೂ ಕೂಡ ಲಾಸ್ಟಲ್ಲಿ ಎಂಡ್ ಆಗೋದು ಯಾವುದ್ರಲ್ಲಿ ಅಂತ ಹೇಳಿದ್ರೆ, ಸೈಲೆನ್ಸ್ ಬಂದಾಗ ಅಲ್ಲೇನೆ ಎಂಡ್ ಆಗೋದು. ಮಾತಾಡದೆ ಯಾವಾಗ ಇರ್ತೀರ ಅಲ್ವಾ, ಮೌನ ಯಾವಾಗ ಬರುತ್ತೆ ಆವಾಗಲೇ ಆ ಎಲ್ಲ ವಿಷಯಗಳಿಗೂ ಅಂತ್ಯ ಅಂತ ಇಲ್ಲಿ ಬರುವಂಥದ್ದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ಏನಿದ್ದಾರೆ, ನಿಮ್ಮಿಂದ ದೂರ ಹೋಗಿದ್ದೇನಿದೆ ಅದು ನಿಮ್ಮನ್ನು ಹೇಟ್ ಮಾಡ್ತಾ ಅಂದರೆ ದ್ವೇಷಿಸ್ತಾ ದೂರ ಹೋಗಿದ್ದಲ್ಲ ಇಲ್ಲಿ. ಅಂದರೆ ನಿಮ್ಮನ್ನು ನಿಂದಿಸ್ತಾ ದೂರ ಹೋಗಿದ್ದಲ್ಲ ಇಲ್ಲಿ. ಎಮೋಷ್ನಲಿ ಎಲ್ಲೊಂದು ಕಡೆ ನಿಮ್ಮ ಪರ್ಸನ್ ತುಂಬ ಕನ್ಫ್ಯೂಷನ್ ಆಗಿದ್ದಾರೆ ಇಲ್ಲಿ. ಇಲ್ಲಿ ರೀಡಿಂಗ್ ಪ್ರಕಾರ ನೋಡ್ಬೇಕಂತ ಹೇಳಿದೆ, ಇಲ್ಲಿ ಟ್ಯಾರೋ ರೀಡಿಂಗ್ ತುಂಬಾ ಪಾಸಿಟಿವ್ ಆಗೂ ಬರ್ತಿದೆ, ತುಂಬಾ ಮಿಕ್ಸ್ ಫೀಲಿಂಗ್ ಎನರ್ಜಿಲಿ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಆಬ್ಸೆನ್ಸ್ನ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಜೊತೆಗೆ ಇದ್ದಂತಹ ಮೂಮೆಂಟ್ನ ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ತಿರೋಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಹಾಗೆಯೇ ಇಲ್ಲಿ ರಾತ್ರಿ ಸಮಯದಲ್ಲಿ ಹೆಚ್ಚು ಎನರ್ಜಿ ಕನೆಕ್ಟ್ ಆಗ್ತಿದೆ ನಿಮ್ಮಿಬ್ರು ಮಧ್ಯ. ನೀವು ಸಡನ್ಲಿ ಅವ್ರಿಗೆ ನೆನಪಾರುವಂಥದ್ದು, ಸಾಂಗ್ ಕೇಳ್ತಾ ಎಮೋಷ್ನಲ್ ಆಗುವಂಥದ್ದು. ಇಲ್ಲಿ ನೀವು ಈ ಕೆಲಸನ ಮಾಡ್ತಾ ಇದ್ದಾರೆ, ನಿಮ್ಮ ಪರ್ಸನ್ ಕೂಡ ಇದೇ ಕೆಲಸನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ರಿಯೂನಿಯನ್ ಎನರ್ಜಿ ಅಂತೂ ತುಂಬಾ ಆ್ಯಕ್ಟಿವ್ ಆಗಿದೆ ನೋಡ್ಬೋದು. 10 ಆಫ್ ಕಪ್ಸ್ ಎನರ್ಜಿ ಇದೆ, 10 ಆಫ್ ಪೆಂಟಿಕಲ್ ಎನರ್ಜಿ ಇದೆ, ಕಿಂಗ್ ಆಫ್ ಕಪ್ಸ್ ಎನರ್ಜಿ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಎನರ್ಜಿ ಇದೆ, ಹೈ ಎನರ್ಜಿಲಿ ಜಡ್ಜ್ಮೆಂಟ್ ಕಾರ್ಡ್ ಕೂಡ ನಿಮಗೆ ಬರ್ತಾ ಇದೆ. ರಿಯೂನಿಯನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಹಾಗೆಯೇ ಇಲ್ಲಿ ಓಕೆ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೆಲವೊಂದಷ್ಟು ನೋವುಗಳು ನಿಮ್ಮನ್ನು ಕೆಳಗೆ ಹಾಕೋಕ್ಕಂತೂ ಬರಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮಗಿಲ್ಲಿ ನೋವನ್ನ ನಿಮಗೆ ತಡ್ಕೊಳಕ್ಕಾಗದೆ ಎಲ್ಲ ಒಂದು ಕಡೆ ತುಂಬ ಡಿಪ್ರೆಷನಿಗೆ ಹೋಗ್ತಿರೋ ಎನರ್ಜಿ ಕೂಡ ಬರ್ತದೆ ನಿಮ್ಮ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಹೊಸ ಆರಂಭದ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿರೋದ್ರಿಂದ ಆ ನೋವು ಏನಿತ್ತು ಅದು ನಿಮಗೆ ಲಾಸ್ಟಲ್ಲಿ ಖುಷಿ ಕೊಡುತ್ತೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ನಿಮ್ಮಲ್ಲಿದ್ದಂತಹ ಒಂದು ಲೈಟ್ ಏನಿದೆ, ಆ ಬೆಳಕೇನಿದೆ, ಅದನ್ನು ಹೊರಗೆ ತರೋಕ್ಕೋಸ್ಕರ ಈ ಒಂದು ನೋವು ನಿಮಗೆ ಎದುರಾಗಿರುವಂಥದ್ದು ಇಲ್ಲಿ. ಓಕೆ, ಎಲ್ಲೋ ಒಂದು ಕಡೆ ಈ ಒಂದು ಡಿಸ್ಟೆನ್ಸ್ ಇರ್ಬೋದು, ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಈ ಒಂದು ಅಂತರ ನಿಮಗೆಲ್ಲ ಒಂದು ಕಡೆ ದೇವ್ರು ನನಗೆ ಶಾಪ ಕೊಟ್ಟಿದ್ದಾರೆ ಅಥವಾ ದೇವ್ರು ಸರಿ ಇಲ್ಲ, ದೇವ್ರು ನನಗೆ ಹರ್ಟ್ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ, ಈ ಥರದೆಲ್ಲ ನೀವು ಯೋಚನೆ ಮಾಡ್ತಿದ್ದೀರಾ. ಆದರೆ ಇದು ನಿಮಗೆ ಗೊತ್ತಿಲ್ಲ, ದೇವ್ರು ನಿಮ್ಮನ್ನು ಒಂದು ಬೆಳಕಿನ ಕಡೆಗೆ ಸಿದ್ಧಪಡಿಸ್ತಿರೋಂತಹ ಸಮಯ ಇದಾಗಿದೆ ಅನ್ನೋದು ಕೆಲವೊಬ್ಬರಿಗೆ ತಿಳಿದಿಲ್ಲ ಇದು. ಇನ್ನು ಕೆಲವೊಬ್ಬರು ತುಂಬಾ ಹೋಪ್ ಇಟ್ಕೊಂಡಿದ್ದೀರಾ, ಪ್ರೇ ಮಾಡ್ತಾ ಇದ್ದೀರಾ, ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀರಾ, ಒಂದಲ್ಲ ಒಂದಿನ ಇದು ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ನಂಬಿಕೆನ ಹಾಗೆ ಇಟ್ಕೊಳ್ಳಿ. ಮುಂದೊಂದು ದಿನ ಎಲ್ಲದೂ ಕೂಡ ಚೆನ್ನಾಗಿ ಆಗುವಂಥದ್ದು, ಸರಿ ಆಗುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲೂ ಈಗ ಕನ್ಫ್ಯೂಷನ್ ಇರಬಹುದು, ಆದರೆ ಯೂನಿವರ್ಸ್ ಹೇಳ್ತಾ ಇದೆ ನೀವು ಈಗ ಒಂದು ಬ್ರೋಕ್ ಆಗಿರುವಂತಹ ಹಾರ್ಟ್ ಅಂದರೆ ಹರ್ಟ್ ಆಗಿರುವಂಥದ್ದು, ಬ್ರೋಕ್ ಆಗಿರುವಂಥದ್ದು, ಆ ಒಂದು ಎನರ್ಜಿಲಿ ಇದ್ದೀರಾ. ಆ ಒಂದು ಎನರ್ಜಿ ಏನಿದೆ, ಆ ಬ್ರೋಕ್ ಆಗಿರುವಂಥ ಎನರ್ಜಿ ಏನಿದೆ, ಅದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ತರ್ತಿರುವಂತಹ ಎನರ್ಜಿ. ಅಂದರೆ ನೀವು ಬ್ರೋಕ್ ಆಗಿದ್ದಲ್ಲ ಇಲ್ಲಿ ಆ್ಯಕ್ಚುಲ್ ಆಗಿ, ಓಕೆನಾ. ಸೊ ನೀವು ಅನ್ಕೊಂಬಿಟ್ಟಿದ್ರೆ ನಾನು ಬ್ರೋಕ್ ಆಗಿಬಿಟ್ಟಿದ್ದೀನಿ ಅಂತ. ನೀವು ಬ್ರೋಕ್ ಆಗಿದ್ದಲ್ಲ ಇಲ್ಲಿ, ನೀವು ಟ್ರಾನ್ಸ್ಫಾರ್ಮೇಷನ್ಗೆ ಬಂದಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆನಾ. ಮುಂದಿನ ಕೆಲವು ದಿನಗಳಲ್ಲಿ ಅಥವಾ ಮುಂದಿನ ಒಂದಷ್ಟು 3 ವಾರದಲ್ಲಿ ನಿಮ್ಮ ಕನೆಕ್ಷನಲ್ಲಿ ಒಂದು ಮೂಮೆಂಟ್ ಬರಬಹುದು. ನಿಮ್ಮಿಬ್ಬರು ಕನೆಕ್ಷನಲ್ಲಿ ಒಂದು ಮೂಮೆಂಟ್ ಬರುತ್ತೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಇರ್ಬೋದು, ಸಡನ್ ಕಾಲ್ ಇರ್ಬೋದು, ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡೋ ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ನೋಡಬಹುದು ಒಂದು ಪಕ್ಷಿ, ಬಟರ್ಫ್ಲೈನ ನೀವು ಇಲ್ಲಿ ನೋಡ್ತಾ ಇರಬಹುದು. ವೈಟ್ ಬಟರ್ಫ್ಲೈ ಇರಬಹುದು ಅಥವಾ ಇಲ್ಲೂ ಕೂಡ ಇದೆ ನೋಡಬಹುದು. ನೀವು ಸೈನ್ ನೋಡಿದರೆ ಇದು ಬಟರ್ಫ್ಲೈ ಅಲ್ಲ, ಬಟ್ ಆ ಒಂದು ಪಕ್ಷಿಯ ಎನರ್ಜಿ, ಬರ್ಡ್ ಎನರ್ಜಿ, ಆ್ಯನಿಮಲ್ ಎನರ್ಜಿ, ಆ ಸ್ಪಿರಿಟ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಬಟರ್ಫ್ಲೈ ಅಂತ ಹೇಳಿದರೆ ಯಾವ ರೀತಿಯಾಗಿ ಕಂಬಳಿ ಹುಳದಿಂದ ಒಂದು ಬಟರ್ಫ್ಲೈ ಆಗುತ್ತೆ.
ಅಲ್ವಾ? ಇದು ಕೆಲವೊಬ್ರಿಗೆ ಗೊತ್ತಿರತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲ ಅಂದರೆ ಹೇಳ್ತಾ ಇರೋದು. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಬೇಕಿದ್ರೆ ಅದು ಎಷ್ಟು ಕಷ್ಟಪಡುತ್ತೆ, ರೈಟ್? ಸೊ ಈಗ ನಾವಾದರೆ ನಮಗೇನಾದರೂ ನೋವಾದರೆ ಬಾಯಿ ಬಿಟ್ಟು ಹೇಳ್ಕೊಳ್ತೀವಿ, ಅಲ್ಲಿ ನೋವಾಗ್ತಿದೆ, ಇಲ್ಲಿ ಹಿಂಗಾಗ್ತಿದೆ, ಅದು ಹಂಗಾಗ್ತಿದೆ, ಮನಸ್ಸಿಗೆ ನೋವಾಗ್ತಿದೆ, ಏನೋ ಒಂದು ಬಾಯಿ ಬಿಟ್ಟು ಹೇಳ್ಕೊಳ್ತೀವಿ. ಬಟ್ ಆ ಮೂಕ ಪ್ರಾಣಿಗಳಿಗೆ ಏನು ಹೇಳ್ಕೊಳ್ಬೇಕು? ಏನು ಹೇಳ್ಕೊಳ್ಳೋದಕ್ಕಾಗಲ್ಲ. ಬಟ್ ಆ ಕಷ್ಟ ನಾವು ಅನುಭವಿಸ್ತಾ ಇರ್ತವೆ ಅಲ್ವಾ? ಈಗ ನಾವಾದರೆ ಜ್ವರ ಕಿರುಚ್ಬೋದು, ಅಳ್ಬೋದು, ಹೇಳ್ಕೊಳ್ಬೋದು, ಬೇರೆಯವ್ರ ಹತ್ರ ಹೇಳ್ಬೋದು, ಅಥವಾ ಏನೋ ಒಂದು ಮಾಡ್ಕೊಂಡು ಅದು ನಮ್ಮ ಸಮಾಧಾನವನ್ನು ನಾವು ಪಡ್ಕೊಳ್ತೀವಿ. ಆದರೆ ಬರ್ಡ್ಸ್ಗಳಾಗಿರಲಿ, ಮೂಕ ಪ್ರಾಣಿಗಳಾಗಿರಲಿ ಏನು ಮಾಡೋದಕ್ಕಾಗಲ್ಲ. ಅವುಗಳ ನೋವನ್ನ ಅವುಗಳೇ ತಿನ್ನಬೇಕಾಗತ್ತೆ. ನೋಡಿಬಿಟ್ಟು ನಾವು ಪಾಪ ಅಂತ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಆ ಬಟರ್ಫ್ಲೈ ಅನ್ನುವಂಥದ್ದು, ಆ ಕಂಬಳಿ ಹುಳ ಅನ್ನುವಂಥದ್ದು ಬಟರ್ಫ್ಲೈ ಆಗೋದಕ್ಕೆ ಎಷ್ಟು ಕಷ್ಟಪಡುತ್ತೆ, ಅದೇ ಥರ ಕಷ್ಟ ನೀವಿಲ್ಲಿ ಪಡ್ತಾ ಇದ್ದೀರಾ. ಕೆಲವೊಂದಷ್ಟು ಜನ ಇಲ್ಲಿ ಯಾರ ಹತ್ರನೂ ಹೇಳ್ಕೊಳ್ತಿಲ್ಲ ನಿಮ್ಮ ಕಷ್ಟನ, ಅಂದರೆ ಮನಸ್ಸಲ್ಲೇ ಇಟ್ಕೊಂಡು ನೋವು ತಿಂತಾ ಇದ್ದೀರಾ, ರೈಟ್? ಸೊ ಅದೇನೇ ನಿಮಗಿಲ್ಲಿ ಟ್ರಾನ್ಸ್ಫಾರ್ಮೇಷನ್ ಸೈನ್ ಸಿಗ್ತಿರೋದು ಯೂನಿವರ್ಸಿಂದ. ಇಲ್ಲಿ ನಿಮ್ಮ ರಿಯೂನಿಯನ್ ಆದರೆ ಪಾಸ್ಟಲ್ಲಿ ಒಂದ್ಸಲ ನಿಮಗೆ ಈ ಹಿಂದೆ ಏನು ರಿಯೂನಿಯನ್ ಆಗಿತ್ತು ಆ ರೀತಿಯಾಗಿ ಆಗೋದಿಲ್ಲ. ಇಲ್ಲಿ ಇಬ್ಬರು ಕೂಡ ಹೀಲ್ ಆಗಿ, ಎಮೋಷ್ನಲಿ ಮೆಚೂರ್ಡ್ ಆಗಿ ಇಬ್ಬರು ಕೂಡ ರಿಯೂನಿಯನ್ ಆಗ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಓಕೆ, ಇಲ್ಲಿ ಪವರ್ಫುಲ್ ಆಗಿ ಇನ್ನೊಂದು ಮೆಸೇಜ್ ಬರ್ತಿರುವಂಥದ್ದು, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್ ಎನರ್ಜಿ ಬರ್ತಿರುವಂಥದ್ದು. ಯೂನಿವರ್ಸ್ ಸ್ಲೋಲಿ ಇಬ್ಬರನ್ನು ಕೂಡ ಹೀಲ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಪವರ್ಫುಲ್ ಸೈನ್ ಏನಂತ ಹೇಳಿದ್ರೆ, ಇಲ್ಲಿ ಡಿವೈನ್ ಟೈಮಿಂಗ್ ಇಸ್ ನಿಯರ್ ಅಂತ ಹೇಳಿ ಬರ್ತಾ ಇದೆ. ನಿಮ್ಮ ಎನರ್ಜಿಗೆ ಡಿವೈನ್ ಟೈಮಿಂಗ್ ಅನ್ನೋಂಥದ್ದು ಹತ್ತಿರದಲ್ಲಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನೀವು ಕಾಯ್ತಿದ್ದಂತಹ ಮೂಮೆಂಟ್ ಈಗ ದೂರದಲ್ಲಿಲ್ಲ, ನಿಮ್ಮ ಹತ್ತಿರದಲ್ಲೇ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಆದಷ್ಟು ಅಫರ್ಮ್ ಮಾಡಿ ರಿಯೂನಿಯನ್ 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 ಅಂತ ಹೇಳಿಬಿಟ್ಟು. ಓಕೆ, ಇಲ್ಲಿ ಓಕೆ, ನೀವು ಎಲ್ಲೊಂದು ಕಡೆ ಈ ರಿಲೇಶನ್ಶಿಪ್, ಈ ವ್ಯಕ್ತಿನ ಕಳ್ಕೊಂಡ್ಬಿಟ್ಟೆ ಅಂತ ಫೀಲ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಈ ಕನೆಕ್ಷನ್ ಅನ್ನುವಂಥದ್ದು ಕಳೆದು ಹೋಗುವಂಥದ್ದಲ್ಲ, ಇನ್ನು ಸಂಪೂರ್ಣವಾಗಿ ಇದ್ರದ್ದು ಕನೆಕ್ಷನ್ ಇನ್ನು ಮುಗ್ದಿಲ್ಲ. ಸೊ ಹಾಗಾಗಿ ಇದು ಬ್ರೇಕ್ ಆಗಿಲ್ಲ. ಓಕೆ, ನೀವು ಒಂದಾಗುವಂಥ ಸಮಯ ತುಂಬ ಹತ್ತಿರದಲ್ಲೇ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಅತಿಯಾಗಿ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಆಗಿರ್ಬೋದು, ನಿಮ್ಮ ಪರ್ಸನ್ನೇ ಆಗಿರಬಹುದು, ಅಥವಾ ಎನರ್ಜೀಸ್ನೇ ಆಗಿರಬಹುದು, ಪಾಸಿಟಿವ್ ಎನರ್ಜಿನೇ ಆಗಿರಬಹುದು, ಅಥವಾ ಈಗ ಯೂನಿವರ್ಸ್ ಸೈನ್ ಸಿಕ್ತು ಅಂದ ತಕ್ಷಣ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ತುಂಬ ಖುಷಿಯಲ್ಲಿ ಕುಣಿದಾಡ್ಬಿಡ್ತೀರಾ. ಎಸ್, ಕುಣಿದಾಡಿ, ಬಟ್ ಅದನ್ನು ಏನು ಮಾಡ್ತೀರಾ, ಚೇಸ್ ಮಾಡೋಕ್ಕೆ ಹೋಗ್ತೀರಾ. ಕೆಲವೊಬ್ರು ಆ ಚೇಸ್ ಮಾಡದಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಯೂನಿವರ್ಸ್ ನಿಮಗೋಸ್ಕರ ಕೆಲಸ ಮಾಡ್ತಿದೆ, ಕೆಲಸ ಮಾಡೋದಕ್ಕೆ ಬಿಟ್ಬಿಡಿ. ಈಗ ನೀವೇನು ಏನೋ ಒಂದು ಕೆಲಸ ಮಾಡಬೇಕಿದ್ರೆ ಬಂದು ಯಾರು ತೊಂದರೆ ಕೊಡ್ತಿದ್ರೆ ನೀವೇನು ಮಾಡ್ತೀರಾ, ಓಡ್ಸಾಕ್ಬಿಡ್ತೀರಾ, ಹೋಗಾಚೆ ಅಂತ ಹೇಳ್ಬಿಟ್ಟು ಅಲ್ವಾ? ಯೂನಿವರ್ಸ್ ಏನು ಮಾಡಬೇಕು, ಏನು ಮಾಡಿದ್ರೆ ನಿಮ್ಮ ಕೆಲಸನ ಡಿಲೇ ಮಾಡುತ್ತೆ ಅಷ್ಟೇ. ಸೊ ಯೂನಿವರ್ಸಿಗೆ ತೊಂದರೆ ಕೊಡಬೇಡಿ, ಅಂದರೆ ಚೇಸ್ ಮಾಡ್ತಾ ಯೂನಿವರ್ಸಿಗೆ ತೊಂದರೆ ಕೊಡಬೇಡಿ. ನಿಮ್ಮ ಖುಷಿ ನಿಮ್ಮ ಹತ್ರನೇ ಇಟ್ಕೊಂಡು ಅದನ್ನು ಎಂಜಾಯ್ ಮಾಡಿ ಆ ಖುಷಿನ. ಓಕೆನಾ? ನಿಮ್ಮದು ಯಾವುದು ನಿಮ್ಮದಾಗಿರುತ್ತೆ ಅದು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಮತ್ತೆ ಬರುತ್ತೆ. ಯೂನಿವರ್ಸ್ ನಿಮ್ಮ ಹೃದಯದ ಮಾತನ್ನ ಕೇಳ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕು ಈ ವಿಡಿಯೋ ಅಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ಯಾರೆಲ್ಲ ಇವತ್ತಿನ ದಿನ ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಲಾಟ್ಸ್ ಆಫ್ ಲವ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ಆ್ಯಂಡ್ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.